ನೋಡು, ಇದೇ ಲಾಸ್ಟು. ಈ ಮನುಷ್ಯರ ಜಾಗಕ್ಕೆ ಮತ್ತೆ ಬರಬೇಡ, ನಿನ್ನ ಕೊಂದು ಬಿಡ್ತಾರೆ. ಈ ಕಾಡಲ್ಲಿ ಆರಾಮಾಗಿರು. ಹೋಗು, ಬಾಯ್. ಅರ್ಜುನ್, ಬಾ, ದೇವ್ರಿಗೆ ಹೋಗಿ ಕೈ ಮುಗ್ದು ಬರೋಣ. ನಾನು ಬೆಳಿಗ್ಗೆನೆ ಹೋಗಿದ್ದೆ. ಪರವಾಗಿಲ್ಲ, ನನ್ನ ಜೊತೆ ಬಾ, ಏನೂ ಆಗಲ್ಲ. ಬೆಳಿಗ್ಗೆ ಬಾರೋ. ಶಿವನೇ, ನಾನು ನಿನ್ನಲ್ಲಿ ಬೇಡ್ಕೊಳ್ಳೋದು ಒಂದೇ, ಸದಾ ಒಳ್ಳೆಯದನ್ನೇ ಬಯಸೋ ಅರ್ಜುನ್ ಅವ್ರಿಗೆ ಒಳ್ಳೇದಾಗೋ ಹಾಗೆ ಮಾಡು. ಅವರು ಮಯೂರಿನ ಮದುವೆ ಆಗಿ ಜೀವನ ಪೂರ್ತಿ ಸಂತೋಷವಾಗಿ ನಗ್ನಗ್ತಾ ಇರಲಿ ಅನ್ನೋದೇ ನನ್ನ ಆಸೆ. ಈ ಆಸೆ ನೆರವೇರೋ ಹಾಗೆ ಮಾಡು. ಈಶ್ವರ, ನಮ್ಮಪ್ಪ ಅಮ್ಮನ ನೀನೇ ಕಾಪಾಡಬೇಕು. ದುಷ್ಟರಾಕಿರೋ ಈ ದಿಗ್ಬಂಧನದಿಂದ ನೀನೇ ನನಗೆ ಮುಕ್ತಿ ಕೊಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. विश्वेश्वरा आशुतोष अविनाश विशासन जय
ಅಮ್ಮ ನೀವಿಬ್ರು ಹುಷಾರಾದ್ರ? ಹಾಂ ಅಮೃತ, ನಾವೀಗ ಚೆನ್ನಾಗೇ ಇದ್ದೀವಿ. ಏನಾಯ್ತು ನಿಮಗೆ ಇದ್ದಕ್ಕಿದ್ದಾಗೆ? ಏನೂ ಗೊತ್ತಿಲ್ಲಮ್ಮ, ಆದರೆ ಚಿಕ್ಕಪ್ಪ ಕಾಫಿ ತಂದುಕೊಟ್ರು. ಅದು ಕುಡ್ದಾದ್ಮೇಲೆ ಏನೋ ಸಂಕಟ, ನೋವು, ಮಾತಾಡೋಕ್ಕಾಗ್ದಂಗೆ ಆಗೋಯ್ತು. ಹೌದು ಅಮೃತ, ನಾವಿವತ್ತು ಸತ್ತೇ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೆ. ಇವತ್ತು ನೀನು ಮತ್ತೆ ನಮ್ಮನ್ನ ಕಾಪಾಡಿಬಿಟ್ಟೆ. ಕಾಪಾಡಿದ್ದು ನಾನಲ್ಲ ಅಮ್ಮ, ಆ ಶಿವ, ಜೊತೆಗೆ ಅರ್ಜುನ್. ಅವರು ನಾಗಬೇರನ ಅಷ್ಟು ಜೋಪಾನವಾಗಿ ಕಾಪಾಡದೆ ಹೋಗಿದ್ರೆ ನಾನು ಅದನ್ನು ತಂದು ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನೀವು ಜೀವಂತವಾಗಿದ್ದೀರಾ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅರ್ಜುನ್ ಅವರು. ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ. ರಾಜಿ, ಕೊನೆಗೂ ಅವರಿಬ್ಬರು ಸತ್ತೋದ್ಮೇಲೆ ನಮ್ಮನ್ನು ಯಾರೂ ಪ್ರಶ್ನೆ ಮಾಡ್ದಿರೋ ಹಾಗೆ ನಾವು ಸೇಫ್ ಮಾಡ್ಕೊಂಡಂಗೆ ಆಯಿತು. ಆ್ಯಂಬುಲೆನ್ಸು ಡಾಕ್ಟ್ರು ಬರೋದ್ರೊಳಗೆ ಇವರಿಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗೋದಂತೂ ಗ್ಯಾರಂಟಿ. ಹೌದು ರೀ, ಇನ್ನು ಇವ್ರನ್ನ ಉಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಲ್ವಾ? ಹ್ಞೂ ಕಣೆ, ಆ ಮಾಂತ್ರಿಕ ಹೇಳಿದ ಸಮಯ ಮುಗಿದೋಯ್ತು. ಇವರು ಇಷ್ಟೊತ್ತಿಗೆ ಸತ್ತು ಹೋಗಿರ್ಬೋದು. ಬಾ, ಯಾವುದಕ್ಕೂ ಒಂದ್ಸಲ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸರಿ, ನೋಡೋಣ ಬನ್ನಿ. ದೇವ ದೇವ, ರಾಜಿ, ವಿಕ್ರಮ್ ಸರೋಜ ಇಬ್ರು ದೆವ್ವ ಆಗ್ಬಿಟ್ಟಿದ್ದಾರೆ. ಅಯ್ಯೋ ರಾಜಿ, ಓಡೆ. ಚಿಕ್ಕಪ್ಪ, ಯಾಕೆ ಹಾಗೆ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ರಾಜಿ, ದೆವ್ವ ಮಾತಾಡ್ತಾ ಇದ್ದ ಕಣೆ, ಬೇಗ ಬಾರೆ. ಮಾವ ಏನು ಮಾತು ಅಂತ ಆಡ್ತಿದ್ದೀರಾ? ನಾವು ದೆವ್ವ ಅಲ್ಲ, ನಿಮ್ಮ ಮಗ ಸೊಸೆ. ಇದೇನ್ರಿ ಇದು? ಎರಡು ದೆವ್ವಗಳು ಮಾತಾಡ್ತಾ ಇದೆ. ನಡೀರಿ, ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡ್ಬಿಡೋಣ. ಚಿಕ್ಕಪ್ಪ ನಿಂತ್ಕೊಳ್ಳಿ ಪ್ಲೀಸ್. ಚಿಕ್ಕಪ್ಪ, ವಿಕ್ರಮ್ ನೀನೇನಾ? ನಮ್ಗೇನೂ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಅದು ಹೇಗೆ? ಡಾಕ್ಟ್ರ್ ಏನು ಬಂದೇ ಇಲ್ಲ, ನೀವು ಹೇಗೆ ಹುಷಾರಾದ್ರಿ? ಅಯ್ಯೋ ದೇವ್ರೆ, ಇವಳು ಹೇಗೆ ಮನೆ ಒಳಗೆ ಬಂದ್ಲು? ಅಂದರೆ ವಿಕ್ರಮ್ ಸರೋಜನ ಕಾಪಾಡಿದ್ದು ಈ ನಾಗನೀನ? ಮಾವ, ನೀವು ಕೊಟ್ಟು ಕಾಫಿ ಕುಡಿದ ತಕ್ಷಣ ಅದು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ನೀವೇನಾದರೂ ಅದ್ರಲ್ಲಿ ಹಾಕಿದ್ರಾ? ಇಲ್ಲ ಇಲ್ಲ, ನಾನೇನು ಹಾಕಲಿಲ್ಲ. ಅಲ್ವೇನೆ ರಾಜಿ? ಹೌದು ಸರೋಜ, ನಾವು ಅದರಲ್ಲಿ ಏನೂ ಹಾಕಿದ್ದಿಲ್ಲ. ಮತ್ತೆ ಕಾಫಿ ಕುಡಿದ ತಕ್ಷಣ ನಾವ್ಯಾಕೆ ತಲೆ ಸುತ್ತ ಬಿದ್ದುಬಿಟ್ವಿ? ಅದು ನಿನಗೆಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದೀಯಾ? ನೋಡು, ಇವತ್ತೇ ಕೊನೆ, ಸಾಯಿಸ್ಬಿಡ್ತೀನಿ.